ವಿಧಾನಸಭೆ ಕಲಾಪ ಆರಂಭದಲ್ಲೇ ಮಹಾಕದನ ನಡೆದಿದೆ. ಮೂಡ ವಾಲ್ಮೀಕಿ ನಿಗಮ ಹಗರಣ ಪ್ರತಿಧ್ವನಿಸಿದೆ. ಎಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ಆರಂಭಕ್ಕೂ ಮುನ್ನವೇ ಬಿಜೆಪಿ ನಾಯಕರು ಹಾಗೆ ಜೆಡಿಎಸ್ ನಾಯಕರು ಸುಳಿವನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಕಲಾಪದ ಆರಂಭದಲ್ಲೇ ಮಹಾಕದನ ಆರಂಭವಾಗಿದೆ. ಪ್ರಮುಖವಾಗಿ ಮೂಡ ಹಾಗೆ ವಾಲ್ಮೀಕಿ ನಿಗಮ ಹಗರಣ ಪ್ರತಿಧ್ವನಿಸ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣ ಚರ್ಚೆಗೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದಿದೆ. ವಿಪಕ್ಷಗಳ ಮಾತಿಗೆ ಸಿಎಂ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ. ಚರ್ಚೆಗೆ ನಾವು ರೆಡಿ ಇದ್ದೀವಿ ಅಂತ ಸಿಎಂ ಹೇಳಿದ್ದಾರೆ. ಮೂಡ ವಾಲ್ಮೀಕಿ ಹಗರಣದ ಚರ್ಚೆಗೆ ನಾವು ಸಿದ್ಧರಿದ್ದೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದೇ ಡಿಬೇಟ್ಗೆ ನಾವು ಸಿದ್ಧರಿದ್ದೇವೆ, ಸರ್ಕಾರ ಉತ್ತರಿಸುವುದಕ್ಕೆ ತಯಾರಿದೆ ಅಂತ ಸಿಎಂ ಹೇಳಿದ್ದಾರೆ. ಈ ವೇಳೆ ವಿಪಕ್ಷ ಬಿಜೆಪಿ ಸದಸ್ಯರಿಂದ ಗದ್ದಲ ಕೂಡ ಉಂಟಾಯಿತು. ಸಂವಿಧಾನ ರಕ್ಷಣೆ ಮಾಡ್ತೀರಿ ಅಂತ ನೀವೇ ಹೇಳಿದ ಮೇಲೆ ಸಂವಿಧಾನದ ಕರ್ತವ್ಯ ಸಿಕ್ಕಿದ್ದಿದೆ. ಸಂವಿಧಾನದ ಕರ್ತವ್ಯ ಸಿಕ್ಕಿ 50 ವರ್ಷ ಆಯ್ತು. ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್, ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್, ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್ ಸೂಚನೆಯನ್ನ ಕೊಟ್ಟಿದ್ದೀನಿ. ನೋಡಿ, ಪ್ರಶ್ನೋತ್ತರದ ನಂತರ ನೀವು ನೋಡಿ, ನೀವೆಲ್ಲ ಹಿರಿಯ ಸದಸ್ಯರಿದ್ದೀರಿ. ಹಿರಿಯ ಸದಸ್ಯರಿಂದ ಪ್ರಶ್ನೋತ್ತರ ಮುಂಚೆ ಯಾವುದು ಕೂಡ ತೆಗೆಯಲಿಕ್ಕಿಲ್ಲ. ನಿಮಗೆಲ್ಲ ಕೂಡ ಬಹಳ ಸ್ಪಷ್ಟವಾಗಿದೆ. ಎಲ್ಲ ನಿಮ್ಮ ನಿಲುವಲ್ಲಿ ಇನ್ನಿತ ಚರ್ಚೆಯಲ್ಲಿ ಅದಕ್ಕಾಗಿ ನಾವಿಲ್ಲಿ ನಿಮ್ಮ ಚರ್ಚೆ ಮಾಡಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾನು ಕೂತ್ಕೊಂಡಿದ್ದೇನೆ. ನನ್ನ ಕೆಲಸವೇ ನಿಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಪ್ರಶ್ನೋತ್ತರವನ್ನ ಪಾರದರ್ಶಕ ಅದು ಇದು ಅಂತ ಹೇಳಿದ್ರು. ದಯವಿಟ್ಟು ಈ ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಕೊಟ್ಟಿದ್ದೀರಿ ನಾವು ನಡ್ಕ ಬಂದಿರ್ತಕ್ಕಂಥದ್ದು. ಕೇಳ್ರಿ, ಅಲ್ಲ ಸ್ವಲ್ಪ ನಾವು ವಿ ಆರ್ ರೆಡಿ ಫಾರ್ ಎನಿ ಡಿಬೇಟ್. ಈ ತರ ಹಗರಣ ಯಾವತ್ತೂ ನಡೆದಿಲ್ಲ ಇತಿಹಾಸದಲ್ಲಿ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರ್ಕೊಳ್ಳಲ್ಲ, ಚರ್ಚೆ ಮಾಡಕ್ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ. ಕ್ವಶನ್ ಅವರ್ ತಗೊಂಡಾದ್ಮೇಲೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನ್ ಸಬ್ಮಿಟ್ ಮಾಡ್ಬೇಕು ಅಂತಾರೆ, ಏನ್ ಸಬ್ಮಿಷನ್ ಮಾಡ್ಬೇಕು ಅಂತಾರೆ ಮಾಡಲಿ. ಅದನ್ನ ಬಿಟ್ಟು ಗಲಾಟೆ ಮಾಡಿ ನಮಗೂ ಗಲಾಟೆ ಮಾಡಕ್ ಬರ್ತದೆ. ನಮಗೂ ಗಲಾಟೆ ಮಾಡಕ್ ಬರ್ತದೆ. ಬಹಳ ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ವೀರಯ್ಯಂಗ ಬಂಧಿಸಿದಿರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಯಾಕೆ ಮಾತಾಡ್ತಾ ಇಲ್ಲ? ಗೊತ್ತಿದೆ ಅಲ್ಲ, ಪ್ರಶ್ನೋತ್ತರ ಆದ ನಂತರ ಯಾಕೆ ನಿಮ್ಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೋತ್ತರ ಮುಗೀತದೆ? ಯಾಕೆ ಅನಗತ್ಯವಾಗಿ ಚರ್ಚೆ ಮಾಡಬೇಕು? ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ, ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ, ಸಮರ್ಥವಾಗಿದೆ. ಅದರಿಂದ ಅವರು ಗಾಳಿ ನಿಯಮಾವಳಿಗಳ ಪ್ರಕಾರ ಸಭೆ ನಡೆಯಬೇಕು. ಸಭೆ ತಾವು ನಡೆಸ್ತವರು. ನೀವು ಈಗ ಕರೆದಿದ್ದೀರಿ, ಕ್ವಶನ್ ಅವರ್ ಪ್ರಾರಂಭ ಆಗಿದೆ. ಪ್ರಶ್ನೆ ಕೇಳಿ ಆಮೇಲೆ ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ. ನೀವು ಅವಕಾಶ ಕೊಟ್ಟು ಮಾಡ್ತಾರೆ, ಚರ್ಚೆ ಮಾಡಿ. ಈಗ ನೋಡಿ, ನಾನು ಹೇಳುದು ಕೇಳಿ. ನೀವು ಮಾತಾಡ್ಲೇಬೇಕಂತ ಮಾತಾಡಬೇಡಿ. ಈಗ ಇಲ್ಲಿ ಪ್ರಶ್ನೋತ್ತರ ಇದೆ. ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಯಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ. ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ರೆ ಹೇಗೆ? ಹಿರಿಯ ಸಚಿವರಿದ್ದೀರಲ್ಲ, ಅನಗತ್ಯವಾಗಿ ಮಾತಾಡಲಿಲ್ಲ ಯಾಕೆ ನೀವು? ನಿಮ್ಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ. ಇರುವಾಗ ಒಂದು ಈಗ ವಿರೋಧ ಪಕ್ಷಕ್ಕೆ ಬಂದು ಜನ ನಿಮಗೆ ಪಾಠ ಕಲಿಸಿದ್ರು, ಬುದ್ಧಿ ಬರಲಿಲ್ಲ ನಿಮಗೆ. ಪ್ರಶ್ನೋತ್ತರ ಅವಕಾಶ ಕೊಡುವ, ಪ್ರಶ್ನೋತ್ತರ ಅವಕಾಶ ಕೊಡಿ. ಅಧ್ಯಕ್ಷರೇ, ಇವರು ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರು ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಎಷ್ಟು ಲೂಟಿ ಹೊಡೆದಿದ್ದಾರೆ. ಅದನ್ನೆಲ್ಲ ಅದಕ್ಕೋಸ್ಕರ ನಾವು ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು,
ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಹೇಳ್ತಾರಲ್ಲ ನಿಯಮಾವಳಿ ಪ್ರಕಾರ ಸಭೆ ನಡೆಸಿ ಅಷ್ಟೇನೆ. ಪ್ರಶ್ನೋತ್ತರ ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ ಹಿರಿಯ ಸದಸ್ಯರು, ದಯವಿಟ್ಟು ಸ್ವಲ್ಪ ಪ್ರಶ್ನೋತ್ತರ ಆಗಲಿ. ಪ್ರಶ್ನೋತ್ತರ ನೋಡಿ, ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿದ್ದೇನೆ, ಪ್ಲೀಸ್ ಸಿಟ್ ಡೌನ್. ಇಂಗ್ಲಿಷ್ ಅಲ್ಲಿ ಇದ್ದೇನೆ, ಒಂಚು ಕೂತ್ಕೊಳ್ಳಿ. ತುಳುವಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಯಾರು ಕೇಳುದಿಲ್ಲ. ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಆಗ್ಲಿ. ಮತ್ತೆ ನಿಮ್ಗೆ ಅವಕಾಶ ಇದೆ ಮಾತಾಡ್ಬೇಕಂದ್ರೆ ನೀವು ಮಾತಾಡ್ಕೊಂಡು ಹೋಗ್ಬೇಡಿ. ಅಲ್ಲ, ಒಂದು ನಿಮಿಷ ಯಾಕೆಂದ್ರೆ ಪ್ರಶ್ನೋತ್ತರ ಸ್ಟಾರ್ಟ್ ಆಗ್ತದೆ. ಈಗ ಪ್ರಶ್ನೆ ಸ್ಟಾರ್ಟ್ ಮಾಡಿ. ಬಾಬಾ ಸಾಹೇಬ್ ಕಿಟ್ಟು, ಕೃಷ್ಣ ಬೈರೇಗೌಡರು. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ನೀವು ಪ್ರಶ್ನೋತ್ತರ ಆದ್ಮೇಲೆ ಅವಕಾಶ ಕೊಡ್ತೀರಾ? ಖಂಡಿತ ಕೊಡ್ತೀರಾ? ಖಂಡಿತ ನಿಮ್ಗೆ ಪ್ರಸ್ತಾವ ಮಾಡ್ಲಿಕ್ಕೆ